ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟ್ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ನನ್ನ ವ್ಲಾಗ್ ಅಲ್ಲಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ ರೀಸೆಂಟ್ ಆಗಿ 500 ಸಬ್ಸ್ಕ್ರೈಬರ್ಸ್ ಅನ್ನ ಕ್ರಾಸ್ ಆಯ್ತು. ಸೊ ಇದಕ್ಕೆಲ್ಲ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋಸ್ ಅನ್ನ, ಒಳ್ಳೊಳ್ಳೆ ಕಂಟೆಂಟ್ ಅನ್ನ ಕೊಡೋಕೆ ಖಂಡಿತ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವ್ಲಾಗ್ ಅಲ್ಲಿ ನನ್ನ ಕೆಲವೊಂದಿಷ್ಟು ಥಾಟ್ಸ್ ಅನ್ನ ಅಥವಾ ನನ್ನ ಎಕ್ಸ್ಪೀರಿಯನ್ಸ್ ಅನ್ನ, ನನಗೆ ತಿಳಿದಿರುವಂತಹ ಕೆಲವೊಂದು ಟಿಪ್ಸ್ ಅನ್ನ ಶೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಈಗಾಗಲೇ ನೀವು ಥಂಬ್ನೇಲ್ ಅಲ್ಲಿ ನೋಡಿರೋ ಹಾಗೆ ಇವತ್ತಿನ ವ್ಲಾಗ್ ಅಲ್ಲಿ ಒಂದು ಗೃಹಿಣಿಯರು ಅಂದ್ರೆ ಹೌಸ್ ವೈಫು ಹೇಗೆಲ್ಲ ಮನಿ ಸೇವ್ ಮಾಡಬಹುದು, ಅಂದ್ರೆ ತುಂಬಾ ಅಮೌಂಟ್ ಅಲ್ದಾಗಿದ್ರು ಚಿಕ್ಕ ಚಿಕ್ಕ ಅಮೌಂಟ್, ಅಂದ್ರೆ ಒಂದು ಹನಿ ಹನಿ ಕುಡಿದ್ರೆ ಹಳ್ಳ ಅಂತ ಹೇಳ್ತಾರಲ್ಲ, ಹಾಗೇನೆ ಒಂದು ಮಂತ್ಲಿ ನೀವು ಹೇಗೆ ಮನಿ ಸೇವ್ ಮಾಡಬಹುದು, ಹಾಗೇನೆ ಯಾವೆಲ್ಲ ಆಪ್ಷನ್ಸ್ ಇದೆ ನೀವು ಅರ್ನ್ ಮಾಡೋಕೆ ಅನ್ನೋ ಕೆಲವೊಂದಿಷ್ಟು ಟಿಪ್ಸ್ ಬಗ್ಗೆ ಶೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಮನಿ, ದುಡ್ಡು ಅಂದ ತಕ್ಷಣ ತುಂಬಾ ಜನ ಹೇಳ್ಬಹುದು ದುಡ್ಡೇ ಏನಲ್ಲ ಹಾಗೆ ಹೀಗೆ ಅಂತೆಲ್ಲ. ಅದೆಲ್ಲ ಪ್ರಾಕ್ಟಿಕಲಿ ಚಾನ್ಸ್ ಇಲ್ಲ. ಯಾಕೆಂದ್ರೆ ದುಡ್ಡು ಎಲ್ಲದಕ್ಕೂ ಬೇಕು. ದುಡ್ಡು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಈಗಿನ ಒಂದು ಇದ್ರಲ್ಲಂತೂ ಕಾಲಮಾನದಲ್ಲಿ ನೀವು ಹೊರಗಡೆ ಹೋದ್ರೆ ನಿಮ್ಗೆ ದುಡ್ಡಿಲ್ದೆ ಯಾವ ಕೆಲ್ಸಾನೂ ಆಗೋದಿಲ್ಲ. ಹಾಗಾಗಿ ಒಂದು ನಮ್ಮ ಜೀವನಕ್ಕೆ ಒಂದು ಮಟ್ಟದ ಜೀವನವನ್ನ ನಡೆಸ್ಬೇಕು ಅಂದ್ರೆ ದುಡ್ಡು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಸೊ ಏನಾಗತ್ತೆ, ಈಗ ನಾನು ಕೂಡ ಹೌಸ್ ವೈಫ್, ಅಂದ್ರೆ ಎಜುಕೇಟೆಡ್ ಆಗಿದ್ರು ಕೂಡ ಕೆಲವೊಂದಿಷ್ಟು ತುಂಬಾ ಜನ ಹಾಗೆ ಇರ್ತಾರೆ. ಈಗ ತುಂಬಾ ಎಜುಕೇಶನ್ ಚೆನ್ನಾಗಿರುತ್ತೆ, ಬಟ್ ಅಪಾರ್ಚುನಿಟೀಸ್ ಇರಲ್ಲ. ಯಾಕೆಂದ್ರೆ ಸಿಟೀಸ್ ಅಲ್ಲಿ ನಿಮ್ಗೆ ಒಂದಿಷ್ಟು ಉದ್ಯೋಗಾವಕಾಶಗಳು ಇರತ್ತೆ, ನೀವು ಜಾಬ್ ಮಾಡ್ಬೋದು, ಎಲ್ಲ ಆಗತ್ತೆ. ಸೊ ಈಗ ಹಳ್ಳಿಲಿ ಅಂದ ತಕ್ಷಣ ನಮ್ಮ ಎಜುಕೇಶನ್ಗೆ ತಕ್ಕಂಗೆ ಜಾಬ್ ಇರೋದಿಲ್ಲ. ಬೇರೆ ಏನೋ ಸಣ್ಣ ಪುಟ್ಟ ಅದಕ್ಕೆ ಹೋಗೋಕೆ ನಮ್ಗೆ ಮನ್ಸಿರೋದಿಲ್ಲ. ಹಾಗಾಗಿ ಮನೆಯಲ್ಲೇ ಯಾವ ತರ ನೀವು ಅರ್ನ್ ಮಾಡ್ಬಹುದು, ಅಥವಾ ಈಗ ಈಗಿನ ಇದ್ರಲ್ಲಿ ಹೇಗೆ ಅಂದ್ರೆ, ಈಗ ನಮ್ಮ ಮನೇಲೂ ಅಷ್ಟೇ. ಈಗ ನನ್ನ ಹಸ್ಬೆಂಡ್ ಜಾಬಿಗೆ ಹೋಗ್ತಾರೆ. ಸೊ ಅವರು ನನ್ಗೆ ಮಂತ್ಲಿ ಖರ್ಚಿಗೆ ಅಥವಾ ಏನೋ ಒಂದು ಸೇವಿಂಗ್ಸ್ ಇರ್ಲಿ ಅಂತಾನೆ ಒಂದಿಷ್ಟು ಹಣನ ಕೊಡ್ತಾರೆ. ಸೊ ಅದನ್ನ ನಾನು ಹೇಗೆ ಉಳಿತಾಯ ಮಾಡ್ಕೊಳ್ತೀನಿ, ಯಾವ್ದಕ್ಕೆಲ್ಲ ಖರ್ಚು ಮಾಡ್ತೀನಿ ಅನ್ನೋದು ನನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾನು ಏನೋ ಶಾಪಿಂಗ್ ಅದು ಇದು ಅಂತೆಲ್ಲ ಎಲ್ಲಾನು ಖರ್ಚು ಮಾಡಿದ್ರೆ ಅವ್ರು ಏನು ಹೇಳೋದಿಲ್ಲ, ಬಟ್ ಸೇವಿಂಗ್ಸ್ ಅಂತ ಏನು ಆಗೋದಿಲ್ಲ. ಸೊ ನಾವು ಹೇಗ ಮಾಡ್ಕೊಂಡಿದೀವಿ ಅಂದ್ರೆ, ಅವರು ಮಂತ್ಲಿ ನನ್ಗೆ ಇಷ್ಟು ಕೊಟ್ರೆ ನಾನು ಅದರಲ್ಲಿ ಒಂದ್ ಸ್ವಲ್ಪ ಅರ್ಧದಷ್ಟು ಬೇರೆ ಇನ್ವೆಸ್ಟ್ಮೆಂಟಿಗೆ ಹಾಕೋದು. ನಾನು ಕೂಡ ಈಗ ಇತ್ತೀಚೆಗೆ 1-2 ವರ್ಷದಿಂದ ಶುರು ಮಾಡಿದ್ದು. ಈಗ ಅನ್ಕೊಳ್ತಾ ಇದ್ದೀನಿ ಮುಂಚೆನೆ ಶುರು ಮಾಡ್ಬೇಕಿತ್ತು ಇದನ್ನೆಲ್ಲ, ಇಷ್ಟೊತ್ತಿಗೆ ಚೆನ್ನಾಗಿ ಸೇವಿಂಗ್ಸ್ ಆಗಿರೋದು ಅಂತ. ಎನಿವೆ, ಯಾವುದು ತುಂಬಾ ಲೇಟ್ ಆಗಿಲ್ಲ. ಸೊ ಈಗೂ ಕೂಡ ಸ್ಟಾರ್ಟ್ ಮಾಡಬಹುದು. ಸೊ ಸೇವಿಂಗ್ಸ್ ಅನ್ನೋದು ನಾವು ಚಿಕ್ಕವರಿಂದಾನು ಚಿಕ್ಕವರಿರುವಾಗ ಅಂದ್ರೆ ನಮ್ಗೆ ಅಷ್ಟೊಂದು ಐಡಿಯಾ ಇರೋದಿಲ್ಲ. ಯಾಕೆಂದ್ರೆ ನನ್ಗೂ ಕೂಡ ಅಷ್ಟೇ, ನನ್ನ ಅಪ್ಪ ಕೂಡ ಒಂದು ಗೌರ್ಮೆಂಟ್ ಸರ್ವೆಂಟ್, ಅಂದ್ರೆ ಚಿಕ್ಕ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರು. ಸೊ ಮನೆಯಿಂದ ಆಸ್ತಿ ಅಂತ ಏನೂ ಇರ್ಲಿಲ್ಲ. ಸೊ ಅವರು ಆ ಒಂದು ದುಡ್ಡಿನಲ್ಲೇ ನನ್ನ ತಂಗಿ ಎಜುಕೇಶನ್ ಇರ್ಬೋದು, ಮನೆ ಕಟ್ಟಿದಿರ್ಬೋದು, ನಮ್ಮ ಮದುವೆ ಮಾಡಿದ್ದಿರ್ಬೋದು, ಎಲ್ಲದನ್ನು ಮ್ಯಾನೇಜ್ ಮಾಡಿದ್ದಾರೆ. ಸೊ ಈಗ ಯೋಚನೆ ಮಾಡಿದ್ರೆ ಅಪ್ಪ ಹೇಗೆಲ್ಲ ಅಷ್ಟು ಚಿಕ್ಕ ಅಮೌಂಟ್ ಅನ್ನ ಸೇವ್ ಮಾಡಿರ್ಬೋದು ಅಂತ ಅಂದ್ರೆ ಅನ್ಸತ್ತೆ. ಅವಾಗ ಅನ್ಸ್ತಿತ್ತು ಏನಾದ್ರೂ ತೆಗೆಸ್ಕೊಡು ಅಂದಾಗ, ಈಗ ಆಗಲ್ಲ ಹಾಗೆ ಹೀಗೆ ಅಂದಾಗ ಏನು ಈ ತರ ತುಂಬಾ ಕಂಜೂಸ್ ಮಾಡ್ತಾರಲ್ಲ ಅಂತ. ಬಟ್ ಈಗ ಯೋಚನೆ ಮಾಡಿದ್ರೆ ತುಂಬಾ ಗ್ರೇಟ್ ಅನ್ಸುತ್ತೆ. ಹಾಗೇನೆ ಮನೆ ಅಂದ್ರೆ ಒಂದು ಫ್ಯಾಮಿಲಿ, ಒಂದು ಫಿನಾನ್ಷಿಯಲ್ ಇದು ಅಂತ ಬಂದಾಗ ನಮ್ಮ ಜವಾಬ್ದಾರಿ, ಅಂದ್ರೆ ಗೃಹಿಣಿಯರ ಒಂದು ಮನೆ ಹೆಣ್ಮಕ್ಳ ಜವಾಬ್ದಾರಿನೂ ತುಂಬಾ ಮುಖ್ಯ ಆಗತ್ತೆ. ಅಂದ್ರೆ ನಾವು ಹೇಗೆ ನಮ್ಮ ಖರ್ಚು ವೆಚ್ಚಗಳನ್ನ ಮಾಡ್ತೀವಿ, ಮನೆ ದಿನಸಿ ಇರಬಹುದು, ತರಕಾರಿಗಳಿರ್ಬಹುದು, ಅದ್ರ ಬಗ್ಗೆ ಎಲ್ಲ ನಾವು ಒಂದು ಹೇಗೆ ನೀಟಾಗಿ ನಡ್ಸ್ಕೊಂಡು ಹೋಗ್ತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಹಾಗೇನೆ ತುಂಬಾ ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಈಗ ಬೇರೆದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಕುಕ್ಕಿಂಗು, ಟೈಲರಿಂಗು, ಸ್ಟಿಚಿಂಗ್, ಎಂಬ್ರಾಯ್ಡ್ರಿ ಇರಬಹುದು. ಹಾಗೇನೆ ಈಗ ಮೇಕಪ್, ಪಾರ್ಲರ್ ಇದ್ರಲ್ಲಿರ್ಬಹುದು.
ಹೀಗೇನೆ ತುಂಬಾ ಒಂದು ಹಾಬೀಸ್ ಇರತ್ತೆ. ಹಾಗಾಗಿ ನೀವು ಮನೆಯಲ್ಲೇ ಸಾಕಷ್ಟು ಈಗಂತೂ ಅಪಾರ್ಚುನಿಟೀಸ್ ತುಂಬಾ ಇದೆ. ಈಗ ನಿಮ್ಗೆ ಮೇಕಪ್ ಅಲ್ಲಿ ಇಂಟ್ರೆಸ್ಟ್ ಇತ್ತು ಅಂದ್ರೆ ಬ್ರೈಡಲ್ ಮೇಕಪ್, ಇವನ್ ನೀವು ಮೇಕಪ್ ಸ್ಟುಡಿಯೋನೇ ಹಾಕ್ಬೇಕಂತ ಇಲ್ಲ. ನೀವು ಒಂದು ಮಟ್ಟಿಗೆ ಐಟಮ್ಸ್ ಅನ್ನ ತಂದಿಟ್ಕೊಂಡ್ರೆ ನೀವು ಕೂಡ ಸಾರಿ ಡ್ರೇಪಿಂಗ್, ಮೇಕಪ್ ಎಲ್ಲ ಮನೆಗೆ ಹೋಗಿ ಮಾಡ್ಕೊಡ್ಬಹುದು. ಈ ತರ ಆಪ್ಷನ್ಸ್ ಇದೆ. ಹಾಗೇನೆ ಟೈಲರಿಂಗ್ ಅಂತಂದ್ರೆ ಈಗ ತುಂಬಾ ಸಿಕ್ಕಾಪಟ್ಟೆ ಎಂಬ್ರಾಯ್ಡ್ರಿ ವರ್ಕ್ ಎಲ್ಲ ತುಂಬಾನೇ ಜಾಸ್ತಿ ಮಾಡಿಸೋದ್ರಿಂದ, ಒಳ್ಳೆ ಸ್ಕೋಪ್ ಇರೋದ್ರಿಂದ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ಅದನ್ನು ಕೂಡ ಟ್ರೈ ಮಾಡ್ಬೋದು. ಇಲ್ಲ ನಿಮ್ಗೆ ಟೀಚಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂದ್ರೆ ನೀವು ಮನೆಯಲ್ಲಿ ಒಂದ್ ಸ್ವಲ್ಪ ಟ್ಯೂಷನ್ ಕ್ಲಾಸಸ್ ಕೂಡ ನಡೆಸ್ಬಹುದು. ಅಂದ್ರೆ ಸುತ್ತಮುತ್ತಲಿನ 4 ಮಕ್ಕಳಿಗೆ. ಈಗಿನ ಕಾಲದಲ್ಲಿ ನನ್ಗೆ ಒಂದ್ ಅನ್ಸೋದಂದ್ರೆ ಯಾವುದನ್ನು ಫ್ರೀ ಆಗಿ ಮಾಡೋದ್ರಿಂದ ಯೂಸ್ ಇಲ್ಲ. ಯಾಕೆಂದ್ರೆ ಫ್ರೀ ಆಗಿ ಮಾಡಿ, ಬಟ್ ತಪ್ಪು ಅಂತ ಹೇಳಲ್ಲ, ಬಟ್ ಅದಕ್ಕೆ ಅಷ್ಟೊಂದು ವ್ಯಾಲ್ಯೂ ಇರೋದಿಲ್ಲ. ಹಾಗಾಗಿ ನಿಮ್ಗೂ ಒಂದು ಅರ್ನಿಂಗ್ಸ್ ಆಗ್ಬೇಕು, ಅವರಿಗೂ ಒಂದು ಇದಾಗ್ಬೇಕು ಅಂದ್ರೆ ಒಂದು ಮಿನಿಮಮ್ ಫೀಸ್ ಅಂತ ಇಟ್ಟುನೇ ಮಾಡ್ಬೇಕಾಗತ್ತೆ. ಸೊ ಟ್ಯೂಷನ್ ಕ್ಲಾಸಸ್ ನಡೆಸ್ಬೋದು. ಇಲ್ಲಾಂದ್ರೆ ಮನೆಯಿಂದನೇ ಈಗ ಸಾಕಷ್ಟು ಜನ ಬೇಕಿಂಗ್ ಮಾಡ್ತಾ ಇದ್ದಾರೆ. ಅಂದ್ರೆ ಕೇಕ್ಸು, ಹಾಗೆ ಬಿಸ್ಕೆಟ್ಸು, ಕುಕೀಸ್ ಇದನ್ನೆಲ್ಲ ರೆಡಿ ಮಾಡೋದು. ಹಾಗೇನೆ ಕೇಟರಿಂಗ್, ಈಗಂತೂ ತುಂಬಾ ಎಲ್ಲ ಬ್ಯುಸಿ ಲೈಫ್ ಆಗಿರೋದ್ರಿಂದ ಒಂದು ಸಿಹಿ ತಿಂಡಿಗಳನ್ನ ಇರ್ಬೋದು, ಅಥವಾ ಈಗ ಚೌತಿ ಈ ಟೈಮಲ್ಲೆಲ್ಲ ಮನೇಲೆ ಚಕ್ಲಿ, ವಡೆ, ನಿಮ್ಗೆ ಕುಕ್ಕಿಂಗ್ ಅಲ್ಲಿ ಇಂಟ್ರೆಸ್ಟ್ ಇತ್ತು ಅಂದ್ರೆ ಅದನ್ನ ಕೂಡ ಮಾಡಿ ಕೆಜಿ, ಅರ್ಧ ಕೆಜಿ ಲೆಕ್ಕದಲ್ಲಿ ನೀವು ಅದನ್ನ ಕೂಡ ಸೇಲ್ ಮಾಡ್ಬೋದು. ಹೀಗೆ ಅಂದ್ರೆ ನಾವು ಸ್ವಂತವಾಗಿ ಮಾಡ್ಬೇಕಂದ್ರೆ ತುಂಬಾ ಆಪ್ಷನ್ಸ್ ಇದೆ. ಇನ್ನು ಮನಿ ಸೇವಿಂಗ್ಸ್ ಅಂತ ಬಂದ್ರೆ, ಅಂದ್ರೆ ನೀವು ಮನೆಯಲ್ಲಿ ನೀವು ಜಾಬಿಗೆ ಹೋಗೋದಿಲ್ಲ, ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ತಂದೆ ದುಡ್ಡಲ್ಲಿ ನೀವು ಸೇವಿಂಗ್ಸ್ ಮಾಡ್ಬೇಕಂದ್ರೆ ಕೆಲವೊಂದಿಷ್ಟು ಈಗ ಪೋಸ್ಟ್ ಆಫೀಸ್ ಅಲ್ಲಿ ಇದ್ ಮಾಡ್ಬೋದು, ಡೆಪಾಸಿಟ್ ಇಡ್ಬೋದು. ಇಲ್ಲಾಂದ್ರೆ ತಿಂಗಳ RD ಅಂತ ಕಟ್ಬೋದು. ಹಾಗೇನೆ ನನ್ನ ಎಕ್ಸಾಂಪಲ್ ಅಂದ್ರೆ ನಾನು ಹೇಗೆ ಅಂದ್ರೆ ಈಗ ಒಂದು 3 ವರ್ಷದಿಂದ ಶೇರ್ ಮಾರ್ಕೆಟ್ ಅದರಲ್ಲಿ ಸ್ವಲ್ಪ ಅಂದ್ರೆ ನನ್ಗೆ ಹಸ್ಬೆಂಡ್ ಕೊಟ್ಟಿದ್ದ ದುಡ್ಡಲ್ಲಿ, ಅಥವಾ ಈಗ ಬರ್ಡೇಗೆ ಅಂತ ಸ್ವಲ್ಪ ದುಡ್ಡು ಕೊಟ್ಟಿರ್ತಾರೆ, ಅಥವಾ ಅಪ್ಪ ಕೊಟ್ಟಿರ್ಬೋದು, ಮಾವ ಕೊಟ್ಟಿರ್ಬೋದು, ಅದನ್ನ ನಾನು ಬೇರೆದಕ್ಕೆ ಯೂಸ್ ಮಾಡ್ದೇನೆ ಒಂದು ಸ್ವಲ್ಪ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೆ. ಸೊ ಅದು ಕೂಡ ಅಷ್ಟೇ, ಲಾಂಗ್ ಟರ್ಮ್ ಅಂತ ಇಟ್ರೆ ಖಂಡಿತ ಪ್ರಾಫಿಟ್ ಆಗೇ ಆಗತ್ತೆ. ಸೊ ಇತ್ತೀಚೆಗೆ ಮ್ಯೂಚುವಲ್ ಫಂಡ್ಸ್, ಅದಕ್ಕೂ ಕೂಡ ಅಷ್ಟೇ. ಈಗ ಮಂತ್ಲಿ ನಾವು ಇಂತಿಷ್ಟು ಅಂತ ಮ್ಯೂಚುವಲ್ ಫಂಡ್ಸಿಗೆ ಅಂತ ಹಾಕಿದ್ರೆ ಅದು ಇನ್ನೊಂದು 4 ವರ್ಷ, ಇನ್ನೊಂದು 5 ವರ್ಷ ಬಿಟ್ರೆ ನಮ್ಗೆ ಡೆಫಿನೆಟ್ಲಿ ಒಂದು ಮಟ್ಟದ ಪ್ರಾಫಿಟ್ ಅಂತೂ ಬಂದೇ ಬರುತ್ತೆ. ಸೊ ನಮ್ಗೆ ಈಗ ಅನ್ಸೋದಿಲ್ಲ. ಈಗ ನಮ್ಗೆ ಎಲ್ರಿಗೂ ಅಷ್ಟೇನೆ ಅಕೌಂಟ್ ಅಲ್ಲಿ ಈಗಂತೂ ಗೂಗಲ್ ಪೇ, ಫೋನ್ ಪೇ ಇರೋದ್ರಿಂದ ನಾವೇನೋ ಒಂದ್ ಸ್ವಲ್ಪ ಆನ್ಲೈನ್ ಅಲ್ಲಿ ಸ್ಕ್ರೋಲ್ ಮಾಡ್ತಾ ಇರ್ತೀವಿ. ಬೇಕಷ್ಟು ಆನ್ಲೈನ್ ಶಾಪಿಂಗ್ ಆಪ್ಸ್ ಬಂದ್ಬಿಟ್ಟಿದೆ. ಹಾಗಾಗಿ ಏನೋ ಕಾಣುತ್ತೆ, ಇದೊಂದು ಆರ್ಡರ್ ಹಾಕ್ಬಿಡೋಣ ಅಂತ ಅನ್ಸುತ್ತೆ. ಸೊ ಡ್ರೆಸ್ಸಸ್ ಇರ್ಬೋದು, ಮನೆ ಐಟಮ್ಸ್ ಇರ್ಬೋದು, ತುಂಬಾ ಈಗ ವೆಬ್ಸೈಟ್ ಅದೆಲ್ಲ ಬಂದಿರೋದ್ರಿಂದ ಈ ಜಿಪೇ, ಫೋನ್ ಪೇ ಕೂತಲ್ಲೇ ಆರ್ಡರ್ ಹಾಕ್ಬೋದು, ಬರುತ್ತೆ, ಈ ತರ ಆಗ್ಬಿಟ್ಟಿದೆ. ಸೊ ನನಗೆ ಹಾಗೆ ಅಂದ್ರೆ ಅಕೌಂಟ್ ಅಲ್ಲಿ ಅದು ದುಡ್ಡಿತ್ತು ಅಂದ ತಕ್ಷಣ ಏನಾಗುತ್ತೆ, ಏನಾದ್ರೂ ತಗೋಬೇಕು, ಸ್ಪೆಂಡ್ ಬಿಡ್ತೀವಿ. ಆಬ್ವಿಯಸ್ಲಿ ಎಲ್ರಿಗೂ ಇದು ಅನುಭವ ಆಗಿರುತ್ತೆ. ಸೊ ಹಾಗಾಗಿ ಮಂತ್ಲಿ ನಾವು ಒಂದಿಷ್ಟು ಅಂತ ಅದು ಆಟೋಮೆಟಿಕ್ ಆಗಿ ಡಿಡಕ್ಟ್ ಆಗ್ಬಿಟ್ರೆ ಅದೊಂದು ಸೇವಿಂಗ್ಸ್ ಅಂತ ಒಂದ್ ಕಡೆ ಇರತ್ತೆ. ಅಂದ್ರೆ ನಮ್ಗೆ ಈಗ ಅದು ಗೊತ್ತಾಗಲ್ಲ. ಇನ್ನೊಂದು 5 years ಬಿಟ್ಟು ಅಥವಾ ಸ್ವಲ್ಪ ವರ್ಷ ಬಿಟ್ಟು ಅಂತ ನೋಡಿದಾಗ ಇಷ್ಟ ಅಮೌಂಟ್ ಆಗಿದೆಯಲ್ಲ ಅಂತ ನಿಮ್ಗೆ ಖುಷಿ ಆಗತ್ತೆ. ಸೊ ಈ ತರ ಮಾಡಿ ನೀವು ಸೇವಿಂಗ್ಸ್ ನ ಮಾಡ್ಬೋದು. ಇನ್ನು ಗೋಲ್ಡ್, ಆಕ್ಚುಲಿ ಗೋಲ್ಡ್ ಇದ್ರಲ್ಲಿ ನನಗೂ ಅಂದ್ರೆ ನಾನು ಆರ್ನಮೆಂಟ್ಸ್ ಆಗ್ಲಿ ಹಾಕೋದೆಲ್ಲ ತುಂಬಾನೇ ಕಡಿಮೆ. ಬಟ್ ಎಲ್ರಿಗೂ ಗೋಲ್ಡ್ ಮೇಲೆ ಸುಮಾರು ಜನಕ್ಕೆಲ್ಲ ಇಂಟ್ರೆಸ್ಟ್ ಇರುತ್ತೆ, ಅಂತವ್ರು ಗೋಲ್ಡ್ ಮಾಡಿಸ್ಕೊಳ್ತಾರೆ. ನಾನು ಮುಂಚೆ ಅನ್ಕೊಳ್ತಿದ್ದೆ ಗೋಲ್ಡ್ ಎಲ್ಲ ಏನು ಡೆಡ್ ಇನ್ವೆಸ್ಟ್ಮೆಂಟ್ ಅಲ್ಲ, ಸುಮ್ಮನೆ ಯಾಕೆ ಆತರ. ಬಟ್ ಈಗ ಗೋಲ್ಡ್ ರೇಟ್ ನೋಡಿದ್ರೆ ನಿಮ್ಗೆ ಅನ್ಸತ್ತೆ. ನನಗೂ ಕೂಡ ಹಾಗೆ ಈಗ ಒಂದು 4-5 ವರ್ಷದ ಹಿಂದೆ ಒಂದು 30-35 ಸಾವಿರ ಇರುವಾಗ ಹೇಗೋ ಒಂದ್ ಸ್ವಲ್ಪ ಹಠ ಮಾಡಿ ಅಥವಾ ಏನಾದ್ರೂ ಸೇವಿಂಗ್ಸ್ ಮಾಡಿ ತಗೊಂಡಿಟ್ಕೊಂಡಿದ್ರೆ ಈಗ ಅದು ಡಬಲ್, ತ್ರಿಬಲ್ ಆಗಿತ್ತು. ಸೊ ಗೋಲ್ಡ್ ಕೂಡ ನಮ್ಗೆ ಒಂದು ಏನು ಎಮರ್ಜೆನ್ಸಿ, ಒಂದು ತುಂಬಾ ಆಪದ್ ದನ ಅಂತ ಹೇಳ್ತಾರಲ್ಲ, ಹಾಗೆ ಅಂತ ಹೇಳ್ಬಹುದು. ಯಾಕೆಂದ್ರೆ
ಗೋಲ್ಡ್ ರೇಟ್ ಯಾವತ್ತಿದ್ರೂ ಜಾಸ್ತಿನೇ ಆಗ್ತಾ ಹೋಗುತ್ತೆ ಬಿಟ್ರೆ ಕಡಿಮೆ ಆಗೋದಿಲ್ಲ. ಸೊ ಒಂದು ನಮ್ಮ ಮನೆಗೆ ಅಂದ್ರೆ ಒಂದು ಕಷ್ಟದ ಸಮಯದಲ್ಲಿ ಆಗುವಂತಹ ಆಪತ್ತನ ಅಂತ ಹೇಳ್ಬಹುದು. ಈಗಂತೂ ತುಂಬಾ ಅಂದ್ರೆ ಗೋಲ್ಡ್ ಶಾಪ್ನವರು ಕೂಡ ತುಂಬಾ ಸ್ಕೀಮ್ಸ್ ಅನ್ನೆಲ್ಲ ಮಾಡ್ತಾರೆ. ಅಂದ್ರೆ ನಿಮ್ಗೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಮಂತ್ಲಿ ಇಷ್ಟು ಅಂತ ಕಟ್ಟಿದ್ರೆ, ಒಂದು 11 ತಿಂಗಳ ಕಟ್ಟಿದ್ರೆ ಲಾಸ್ಟ್ 1 ಮಂತ್ ಫ್ರೀ ಆಗುತ್ತೆ. ಅಂದ್ರೆ ಲಾಸ್ಟ್ 1 ಮಂತ್ ಅವರೇ ಆ ಅಮೌಂಟ್ ಅನ್ನ ಹಾಕಿ ಕೊಡುವಂತ ಸ್ಕೀಮ್ ಕೂಡ ಇದೆ. ಸೊ ಆ ತರನು ಮಾಡ್ಕೋಬಹುದು. ಯಾಕಂದ್ರೆ ಒಂದೇ ಸಲ ಒಂದು 50,000 ಲಕ್ಷ ಅಂದ್ಕೂಡ್ಲೆ ನಮ್ಗೆ ದೊಡ್ಡ ಅಮೌಂಟ್ ಅಂತ ಅನ್ಸುತ್ತೆ. ಸೊ ನಾವು ಈ ತರ ಮಂತ್ಲಿ ಇದು ಇನ್ಸ್ಟಾಲ್ಮೆಂಟ್ ಅಲ್ಲಿ ಹೋಯ್ತಂದ್ರೆ ನಮ್ಗೆ ಅಷ್ಟೊಂದು ಹೆವಿ ಅಂತ ಅನ್ಸೋದಿಲ್ಲ. ಹಾಗಾಗಿ ಸೊ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ಇತ್ತೀಚೆಗೆ ಈ ಎಲ್ಲ ಮೆಥಡ್ಸ್ ಬಂದಿದೆ. ನಾವು ಚಿಕ್ಕವರಿರುವಾಗ ಎಲ್ಲ ನೋಡಿದ್ರೆ ಒಂದು ಅಮ್ಮ ಇರ್ಬೋದು ಅಥವಾ ನಾವೇ ಹೀಗೇನೆ ಒಂದು ಸಣ್ಣ ಡಬ್ಬಿ, ದುಡ್ಡಿಂದ ಒಂದು ಡಬ್ಬಿ ಅಂತ ಮಾಡಿಟ್ಕೊಳ್ತಿದ್ವಿ. ಏನೋ ಒಂದ್ 10 ರೂಪಾಯಿ ಯಾರೋ ಒಂದ್ ಮನೆಗೆ ಹೋದಾಗ ಅರ್ಶಿನ ಕುಂಕುಮ ಹಚ್ಕೊಟ್ರು ಅಂದ್ರೆ ಅದನ್ನ ತಂದು ಹಾಕೋದು, ಅದೆಲ್ಲ ನನ್ಗೂ ಕೂಡ ರೂಢಿ ಇತ್ತು. ಯಾಕೆಂದ್ರೆ ಎಲ್ಲಾರು ಹೋದಾಗ ಏನಾದ್ರೂ ದುಡ್ಡು ಕೊಟ್ರು ಅಂದ್ರೆ ಅದರಲ್ಲಿ ಅದನ್ನ ತಂದು ಹಾಕೋದು. ಇಲ್ಲ ಅಂದ್ರೆ ಅಪ್ಪ ಹೀಗೆ ಅಷ್ಟಷ್ಟು ದಿನಕ್ಕೆ ಏನಾದ್ರೂ ದುಡ್ಡು ಹಾಕು ಅಂತ ಕೊಟ್ರೆ ಅದ್ರಲ್ಲಿ ಹಾಕೋದು. ಆ ತರ ಒಂದು ಪದ್ಧತಿ ತುಂಬಾ ನಮ್ಗೆ ಚೈಲ್ಡ್ಹುಡ್ ಅಲ್ಲಿ ಮೆಮೊರೀಸ್ ಇದ್ದೇ ಇರುತ್ತೆ. ಸೊ ಇನ್ನು ನಮ್ಮನೇಲಿ ಅಪ್ಪ ಕೂಡ ಅಂದ್ರೆ ನಾವು ಚಿಕ್ಕವರಿರುವಾಗ ನಮ್ಮ ಬರ್ಡೇ, ಆವಾಗೆಲ್ಲ ಬರ್ಡೇ ಅಂತ ತುಂಬಾ ಸೆಲೆಬ್ರೇಷನ್ ಎಲ್ಲ ಏನಿರ್ಲಿಲ್ಲ. ಅಂದ್ರೆ ಒಂದು ಡ್ರೆಸ್ಸು, ಒಂದ್ 4 ಚಾಕ್ಲೇಟ್ ಅನ್ನ ಹಂಚೋದು ಅಷ್ಟೇ ಇತ್ತಲ್ವಾ. ಸೊ ಅವಾಗ NSC ಸರ್ಟಿಫಿಕೇಟ್ಸ್ ಅಂತ ಬರ್ತಿತ್ತು ಪೋಸ್ಟ್ ಆಫೀಸ್ ಅಲ್ಲಿ. ಸೊ ಸ್ವಲ್ಪ ಒಂದ್ 5,000ದ್ದು 2,000, 5,000, 10,000 ಎಷ್ಟಾಗುತ್ತೋ ಅಷ್ಟು NSC ಸರ್ಟಿಫಿಕೇಟ್ಸ್ ಅನ್ನ ಮಾಡಿ ಇಡ್ತಿದ್ರು. ಸೊ ಅದು ನಮ್ಮ ಎಜುಕೇಶನ್ ಟೈಮಿಗೆ ತುಂಬಾ ಯೂಸ್ ಆಗಿದೆ. ಸೊ ಆ ತರ ಒಂದು ಇದ್ರಲ್ಲಿ ಸೇವಿಂಗ್ಸ್ ಮಾಡ್ತಿದ್ರು. ಸೊ ನಾವು ಹೇಗೆ ಖರ್ಚು ಮಾಡ್ತೀವಿ, ಹೇಗೆ ಉಳಿತಾಯ ಮಾಡ್ತೀವಿ ಅನ್ನೋದು ಕಂಪ್ಲೀಟ್ಲಿ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಮ್ಗೆ ಈಗ ಎಲ್ಲ ಚೆನ್ನಾಗಿದ್ದಾಗ ಅಷ್ಟೊಂದು ಯಾಕೆ ಎಂಜಾಯ್ ಮಾಡೋಣ ಅಥವಾ ತಪ್ಪಲ್ಲ, ಖಂಡಿತ ಇದ್ದಾಗ ನೀವು ಲೈಫನ್ನ ಖಂಡಿತ ನಾವು ಎಂಜಾಯ್ ಮಾಡ್ಲೇಬೇಕು. ಬಟ್ ಸ್ವಲ್ಪ ಅದರಲ್ಲಿ ನಿಮ್ಗೆ ಈಗ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೇಗೆ ಅಂದ್ರೆ, ಈಗ ಒಂದು ಲಕ್ಷದಲ್ಲಿ ಬರ್ತಾ ಇದ್ರೆ ನೀವು ಒಂದು 50,000 ಸೇವ್ ಮಾಡ್ತೀರಾ. ಇಲ್ಲ ಥೌಸಂಡ್ಸ್ ಅಲ್ಲಿ 10,000 ಬರ್ತಾ ಇದೆ ಅಂದ್ರೆ 1,000 ಸೇವ್ ಮಾಡ್ತೀರಾ. ಈ ತರ ಅಂದ್ರೆ ನಮ್ಗೆ ಅಷ್ಟೊಂದು ದುಡ್ಡಿಲ್ಲ, ಸೇವ್ ಮಾಡೋಕ್ ಆಗಲ್ಲ ಅನ್ನೋದು ಖಂಡಿತ ತಪ್ಪು. ಯಾಕೆಂದ್ರೆ ಎಷ್ಟು ಬರುತ್ತೋ ಅದ್ರಲ್ಲಿ ಅಂದ್ರೆ ಪರ್ಸೆಂಟೇಜ್ ಕಡಿಮೆ ಇರ್ಬಹುದು, ಬಟ್ ಸ್ವಲ್ಪನಾದ್ರೂ ಈಗ 100 ರೂಪಾಯಿ ಬಂದ್ರೆ ಒಂದ್ 20 ರೂಪಾಯಿ 10 ರೂಪಾಯಿನಾದ್ರೂ ಖಂಡಿತ ಸೇವ್ ಮಾಡ್ಬಹುದು ಈ ತರ. ಸೊ ಈ ತರ ಒಂದು ಗೃಹಿಣಿಯರಿಗೆ ಸೇವಿಂಗ್ಸ್ ಅಂತ ಮಾಡ್ಕೊಂಡ್ರೆ ನಮ್ಗೆ ಯಾವತ್ತೋ ಒಂದಿನ ಉಪಯೋಗಕ್ಕೆ ಬರುತ್ತೆ. ಹಾಗೆ ಯಾವತ್ತೋ ಮನೆಯಲ್ಲಿ ಗಂಡನೇ ಏನಾದ್ರೂ ಒಂದು ಎಮರ್ಜೆನ್ಸಿಗೆ ಕೇಳಿದಾಗ ನಿಮ್ಮ ಹತ್ರ ಇದ್ದ ಅಮೌಂಟ್ ಅನ್ನ ಕಷ್ಟ ಕಾಲದಲ್ಲಿ ಕೊಡ್ಬೋದು. ಸೊ ಇವಿಷ್ಟು ನನ್ನ ಒಂದು ಸಣ್ಣ ಅನುಭವ ಅಷ್ಟೇ, ಅಂದ್ರೆ ನನ್ಗೆ ತಿಳಿದಿರುವಂತಹ ಕೆಲವೊಂದಿಷ್ಟು ಟಿಪ್ಸ್. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಹಾಗೇನೆ ಇನ್ನೊಂದು ಅಂದ್ರೆ ಈಗ ತುಂಬಾ ಫ್ರಾಡ್ ಇದೆಲ್ಲ ತುಂಬಾ ಆಗ್ತಾ ಇದೆ. ಅಂದ್ರೆ ಚೀಟಿ ವ್ಯವಹಾರ ಅದ್ರ ಬಗ್ಗೆ ಎಲ್ಲ ನನ್ಗೆ ಅಷ್ಟೊಂದು ಗೊತ್ತಿಲ್ಲ. ಬಟ್ ನಾನ್ ಆದಷ್ಟು ಟ್ರಸ್ಟ್ ಮಾಡೋದಂದ್ರೆ ಈ ಗೌರ್ಮೆಂಟ್ ಇಂದ ಅಥವಾ ಯಾವ್ದಾದ್ರು ಒಳ್ಳೆ ಆರ್ಗನೈಸೇಷನ್ ಗೌರ್ಮೆಂಟ್ ಇಂದ ಸರ್ಟಿಫೈ ಆಗಿರತ್ತಲ್ಲ ಅದ್ರಲ್ಲಿ ಮಾತ್ರ ಇನ್ವೆಸ್ಟ್ ಮಾಡಿ. ಯಾಕೆಂದ್ರೆ ನೀವು 1 ರೂಪಾಯಿನೂ ಕಷ್ಟಪಟ್ಟು ಸೇವ್ ಮಾಡಿರ್ತೀರಾ. ಹಾಗಾಗಿ ಅದು ಫ್ರಾಡ್ ಅಥವಾ ಎಲ್ಲೋ ಕಳೆದು ಹೋಗ್ಬಾರ್ದು. ತುಂಬಾ ಅಂದ್ರೆ ಮನಸ್ಸಿಗೆ ತುಂಬಾ ಬೇಜಾರಾಗತ್ತೆ. ಹಾಗಾಗಿ ಒಂದು ಟ್ರಸ್ಟೆಡ್ ಆರ್ಗನೈಸೇಷನ್ ಅಂದ್ರೆ ಪೋಸ್ಟ್ ಆಫೀಸ್, ಬ್ಯಾಂಕ್, ಶೇರ್ ಮಾರ್ಕೆಟ್ಸ್ ಅಥವಾ ಮ್ಯೂಚುವಲ್ ಫಂಡ್ಸ್ ಈ ತರ ಆರ್ಗನೈಸೇಷನ್ ಇಂದ ಒಂದು ಟ್ರಸ್ಟೆಡ್ ಇರುತ್ತಲ್ಲ, ಸೊ ಅದರಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ, ಸೊ ಏನೋ ಒಂದು ಸಣ್ಣ ಉಪಯೋಗಕ್ಕೆ ಬರ್ಬೋದು ಅಂತ ಅನ್ಕೊಂಡಿದೀನಿ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಮುಂದಿನ ವ್ಲಾಗ್ ಒಂದಿಗೆ ಮತ್ತೆ ಸಿಗ್ತೀನಿ. ಎಲ್ರಿಗೂ ನಮಸ್ತೆ, ಟೇಕ್ ಕೇರ್.